ವ್ಯಕ್ತಿ ಯಾರೋ ಬಂದ್ರು, ನಮ್ಮವ್ರು ಬಂದಿದ್ದಾರೆ, ಏನಾಗ್ಬಿಡ್ತದೆ? ಆಯ್ತಪ್ಪ, ಒಕ್ಕಲಿಗರ ಪರವಾಗಿ ಇವ್ರು ಮುಖ್ಯಮಂತ್ರಿ ಆಗವ್ರೆ, ಏನೆಲ್ಲ ಒಕ್ಕಲಿಗರ ಸಮಾಜ ಎಲ್ಲ ಉದ್ಧಾರ ಮಾಡಿ ಎಲ್ರನ್ನು ಇದರಲ್ಲಿ ಇಡ್ತೀರ, ಆನಂದ ಇದರಲ್ಲಿ. ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರಪ್ಪ 8 ವರ್ಷ. ಹಾಗಿದ್ರೆ ಎಲ್ಲ ಕುರುಬ ಸಮಾಜದವರೆಲ್ಲ ನೆಮ್ಮದಿಯಿಂದ ಅತ್ಯಂತ ಅದ್ಭುತವಾದ ಜೀವನ ಮಾಡ್ತಾ ಇದ್ದಾರ? ಹಿಂದುಳಿದವರೆಲ್ಲ ಅದ್ಭುತವಾದ ಜೀವನ ನಡೆಸ್ತಾವ್ರ? ಯಾಕೆ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ? ನಾನು ಅದನ್ನ ಹೇಳ್ತೀವಿ. ಇವತ್ತು ಬರಗಾಲ, ಇಲ್ಲಿ ದೊಡ್ಡದಾಗಿ ಬೋರ್ಡ್ಗಳು ಹಾಕ್ಸ್ಕೊಂಡು ಇಲ್ಲಿ ಮೆರೀತಾ ಇದ್ದೀರಿ ಬೆಂಗಳೂರೊಳಗೆ. ಈಗ ಇಲ್ಲಿ ಬೆಂಗಳೂರನ್ನ ಯಾಕೆ ಉಪಯೋಗ ಮಾಡ್ತಾ ಇದ್ದೀರಿ? ಇವತ್ತು ಬೆಂಗಳೂರು ಇಂಥ ಪರಿಸ್ಥಿತಿ ಬರ್ಲಿಕ್ಕೆ ಯಾರು ಕಾರಣ? ಇವತ್ತು ನಿಮ್ಮ ಆಡಳಿತಗಳು, ಅದರ ಬಗ್ಗೆ ಟೀಕೆ ಮಾಡಬಾರ್ದ? ನಾವು ಸಿದ್ದರಾಮಯ್ಯವರಿದ್ದಾಗಲೂ ಟೀಕೆ ಮಾಡಿದ್ದೀವಿ, ಇನ್ನೊಬ್ಬರಿದ್ದಾಗಲೂ ಟೀಕೆ ಮಾಡಿದ್ದೇವೆ. ನಾನು ಬೇರೆಯವ್ರ ತರ ನಮ್ಮ ಪಕ್ಷ ಎಂದೂ ರಾಜಿಗೆ ಒಳಗಾಗಿಲ್ಲ. ರಾಜ್ಯದ ಸಮಸ್ಯೆಗಳು ಬಂದಾಗ, ನಾಡಿನ ಖಜಾನೆ ಲೂಟಿ ಆಗ್ತಕ್ಕಂಥ ಕೆಲಸ ಆದಾಗ ನಾವು ಯಾವುದೋ ಒಂದು ಜಾತಿಯ ವ್ಯಾಮೋಹದಲ್ಲಿ ರಾಜಕೀಯ ಮಾಡಿಲ್ಲ. ಜನತೆಯ ರಕ್ಷಣೆಗೋಸ್ಕರವಾಗಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಇನ್ನೊಂದು ನಾನು 2 ದಿವಸದಿಂದ ಗಮನಿಸಿದ್ದೇನೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರತಕ್ಕಂಥ ಘಟನೆ ಏನಿದೆ, ನಾನು ರಾಜ್ಯದ ನನ್ನ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರಚೋದನಾಕಾರಿ ಹೇಳಿಕೆಗಳಿಗೆ, ಉದ್ರೇಕಕ್ಕೆ ಒಳಗಾಗಬೇಡಿ. ಇದು ಒಂದು ಗುಂಪೇ ಇದೆ, ಉದ್ರೇಕಕ್ಕೆ ಒಳಪಡಿಸಿ ಅವರ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅಂತ ಹೇಳಿ. ನನ್ನ ಬಗ್ಗೆ ಟೀಕೆ ಇವತ್ತು ಹೊಸದಾಗಿ ಬಂದಿಲ್ಲ. ನಮ್ಮ ಕುಟುಂಬದ ಬಗ್ಗೆ, ದೇವೇಗೌಡರ ಬಗ್ಗೆ ಇದೇನು ಹೊಸದಾಗಿ ಟೀಕೆ ಮಾಡ್ತಕ್ಕಂಥದ್ದಲ್ಲ. ಇದು ನಡೀತಾ ಇದೆ, 50-60 ವರ್ಷಗಳಿಂದ ನಡೀತಾ ಇದೆ. ಅದರಿಂದ ನನ್ನ ಕಾರ್ಯಕರ್ತರಿಗೆ ನಮ್ಮ ನಾಡಿನ ಸಂಸ್ಕೃತಿ, ಒಂದೊಂದು ಬಾರಿ ಈ ತರ ಪ್ರಚೋದನಕಾರಿ ಘಟನೆಗಳಿಂದ ನೀವೇನು ಉದ್ರೇಕಕ್ಕೆ ಒಳಗಾಗ್ತೀರಿ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಚಪ್ಪಲಿ ತೂರ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲಿ ಧಿಕ್ಕಾರಕ್ಕೆ ಹೋಗೋದು ಬೇಕಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇಂಥ ಪ್ರಚೋದನಕಾರಿ ವಿಷಯಗಳು ಬಂದಾಗ ನೀವು ಉದ್ರೇಕದಲ್ಲಿ, ಯಾವುದೇ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಅಶಾಂತಿಯ ವಾತಾವರಣಕ್ಕೆ ಅವಕಾಶ ಕೊಡಬೇಡಿ. ಅದು ಏನೋ ನಿನ್ನೆ ನಡೆದಂತ ಘಟನೆ ಏನಿದೆ, ನನ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮನವಿ ಮಾಡೋದು, ನಮ್ಮ ಮಾಧ್ಯಮದ ಮುಖಾಂತರ ಇಂಥ ಒಂದು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಮಾನಸಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ, ಸಮಚಿತ್ತ ಭಾವದಿಂದ ಇವತ್ತು ತಾವು ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದ್ದನ್ನ ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.